ಕರ್ನಾಟಕ ರಾಜ್ಯ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ಒಂದು ದೊಡ್ಡ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ತಿಂಗಳಿಂದ ಮಳೆ ಬರದೇ ಇರೋದರಿಂದ ಇವತ್ತು ರೈತರು ಸಂಪೂರ್ಣ ಕಂಗಾಲಾಗಿದ್ದಾರೆ. ಬೆಳೆಯೆಲ್ಲ ಸಂಪೂರ್ಣವಾಗಿ ನಾಶ ಆಗಿವೆ. ಸರ್ಕಾರ ಅಷ್ಟೊಂದು ಗಂಭೀರವಾಗಿ ವರ್ತನೆ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ, ಇದರ ಬಗ್ಗೆ ಗಂಭೀರತೆ ತಗೋಬೇಕು. ತಕ್ಷಣ ಕರ್ನಾಟಕವನ್ನು ಎಲ್ಲಿ ಮಳೆ ಕೊರತೆ ಇದೆಯೋ ಅಲ್ಲಿ ಬರಗಾಲವನ್ನು ಘೋಷಣೆ ಮಾಡಬೇಕು. ತಕ್ಷಣ ಬೆಳೆ ಪರಿಹಾರ ಕೊಡಬೇಕು. ಸಾಲ ಮನ್ನಾ ಮಾಡೋದಾದರೆ ವೈಜ್ಞಾನಿಕವಾಗಿ ಸಾಲ ಮನ್ನಾ ಮಾಡಬೇಕು. ಈ 3 ಬೇಡಿಕೆಗಳು, ಭೀಮಾ ನದಿಗೆ ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕು. ಭೀಮಾ ನದಿ ದಡದಲ್ಲಿ ಲಕ್ಷಾಂತರ ಎಕರೆ ನೀರಾವರಿ ಮಾಡಿಕೊಂಡಿದ್ದಾರೆ. ಭೀಮಾ ನದಿಯನ್ನು ನಂಬಿ ಅವರಿಗೆ ನೀರು ಬೇಕಾಗಿದ್ದೇ ಇದೇ ಸಂದರ್ಭದಲ್ಲಿ ಭೀಮಾ ನದಿಯವರಿಗೆ. ಅಲ್ಲಿಯೂ ಕೂಡ ನೀರಿಲ್ಲ. ಈ ಎಲ್ಲ ವಿಷಯಗಳನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿ ತಕ್ಷಣ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಈ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾವು ಮೊದಲನೇ ಹಂತವಾಗಿ ಬೆಂಗಳೂರಿಗೆ ಡೆಲಿಗೇಷನ್ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಆಗ್ತೀವಿ ಮತ್ತು ಮುಂದೆ ಏನು ಮಾಡಬೇಕನ್ನೋಂಥದ್ದು ನಿರ್ಧಾರ ಮಾಡ್ತೀವಿ. ಅದು ಭೀಮಾ